ಒಂದು ವೀಕೆಂಡ್ ರೈಡ್ ಮಾಡ್ತಾಯಿದ್ದೀರಿ. ಫಸ್ಟು ಬೇಗ ಬಿಡೋಣ, ಯಾಕಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿಯಾಗಿ ಹೋಗಿದ್ದಾರೆ. ಸೊ ಇವತ್ತಿನ ಪ್ಲ್ಯಾನ್ಸ್ ಬಂದು ಬಿಗ್ ಬೇ ಅಂತ ಇರೋದು. ಕ್ರೇಜಿ ಆಗಿದೆ ಎಕ್ಸಾಸ್ಟ್ ನಾಟ್. ಕ್ರೇಜಿ ಸಿಂಕ್ ಇತ್ತಲ್ವಾ, ನಾನು ಕರೆಕ್ಟಾಗಿ ಇಬ್ಬರು ಒಂದೇ ಸಲ ಪಿನ್ ಮಾಡಿದ್ರಿ ಥ್ರಾಟಲ್ನ, ಒಂದೇ ಟೈಮ್ ಶಿಫ್ಟು. ಓ ಸಾಕಾಗಿದೆ ಎಕ್ಸಾಸ್ಟ್ ಅಂತೂ. ಬಿಗ್ ಬೇ ಬಂತು, ಕಲರ್ ಕಾಂಬಿನೇಷನ್ ನೋಡಿ ಸಾಕಾಗಿದೆ. ಮಸ್ಟ್ಯಾಂಗ್ GT ಕ್ರೇಜಿಯಾಗಿ ಕಾಣಿಸ್ತದ. ಸೊ ಎಸ್ ಬನ್ನಿ ಓಡೋಣ. ಜಾಸ್ತಿ ಹೊತ್ತೇ ಆಯಿತು, ಅದು ಇದು ಅಂತ ಮಾತಾಡ್ಕೊಂಡಿದ್ದೋದ್ರಿ. ಅದರಲ್ಲಿ ಬೇರೆ ಮಸ್ಟ್ಯಾಂಗ್ ಬಂದಿತ್ತಲ್ವ. ಕೋಮಲ್ ಗಾರ್ಡನ್ 13 kilometers 9 minutes. ಬಾಕ್ಸ್ ಎತ್ಕೊಂಡಿದ್ದಾನೆ ಬುಜ. ಇಯರ್ ಪ್ಲಗ್ಸ್ ಏನೂ ಹಾಕಿಲ್ಲ ಇವತ್ತು. ನಿಜವಾದ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಎತ್ಕೊಂಡಿದ್ದಾನೆ. ನಾನು ಪ್ಯೂಗ್ ಮಾತಾಡ್ತಿದ್ದೆ ರಕ್ಷಿತ್ ಅವ್ರ ಹತ್ರ, ಹೆಂಗಿದೆ ಏನೋ ಅಂದಕ್ಕೆ ನನ್ನ ಗಾಡಿ ಇದೆಯಲ್ಲ ಎತ್ಕೊಂಡು ಓಡಿಸಿ ಅಂತಂದರು. ಸೊ ಬ್ರೇಕ್ಫಾಸ್ಟು ಏನೋ ಮಾಡಿಕೊಂಡು ಬರೋವಾಗ ಆ ಗಾಡಿ ಎತ್ಕೊಳ್ಳೋಣ. ಫುಲ್ ಸಿಸ್ಟಮ್ ಬ್ರಾಕ್ಸು ಮತ್ತು ವೈಸರ್ದು ಹೆಂಗಿದೆ ಏನು ಎತ್ತ ಅಂತ ಎಲ್ಲ ಹೇಳ್ತೀನಿ. ತಕ್ಷಣಕ್ಕೆ ಕೋಮಲ್ ಗಾರ್ಡನ್ಗೆ ಹೋಗಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು. ನಾನು ಕಾಯ್ತಾ ಇದ್ದೀನಿ. ಫಸ್ಟ್ ಟೈಮ್ ಒಂದು ಹಯಾಬುಸ ಎಕ್ಸಾಸ್ಟ್ ಹಾಕ್ಸಿರೋದು ಓಡಿಸ್ತಾ ಇರೋದು, ಸಾಕಾದ ಇರುತ್ತೆ. ಇಲ್ಲಿದೆ ನೋಡಿ ಮಸ್ಟ್ಯಾಂಗು. ಬಾಯ್ ಮಸ್ಟ್ಯಾಂಗ್. ನಮ್ಮ ಮಹೇಶಲ್ಲಿ ಫ್ಲೈಬೈ ಕೊಡ್ತಾನಂದರೆ ಶಿವಾನಂದ್ ಅವ್ರ ಹತ್ರ ಮಾತಾಡಿದೆ. ಈ ರ್ಯಾಟ್ಲಿಂಗ್ ಸೌಂಡ್ ಹೇಳಿದ್ದಕ್ಕೆ ನೋಡೋಣ ಇರಿ ಒಂದ್ಸಲ ಗಾಡಿ ಓಡಿಸಿ ನೋಡಬೇಕು ಅಂತ ಅಂದರು. ನನ್ನ ಪ್ರಕಾರ ಬೆಂಡ್ ಪೈಪು ಇಲ್ಲ ಎಕ್ಸಾಸ್ಟ್ ಹತ್ರ ಯಾವುದಾದ್ರೂ ಬೋಲ್ಟು ಒಂದು ಸ್ವಲ್ಪ ಲೂಸ್ ಆಗಿರುತ್ತೆ. ನನ್ನ ಗೇಸ್ ಬಂದು ಆ ಥರ ಇದೆ. ಯಾರೋ ಒಬ್ಬರು ವಿವೋರು ಅವಾಗಲೇ ಹೇಳಿದ್ನಲ್ವ, ಅವರು ಅದೇ ಅಂತಾಯಿದ್ರು. ನನ್ನ ಗಾಡಿಯಲ್ಲೂ ಸೇಮ್ ಇಶ್ಯೂ ಬರ್ತಾಯಿತ್ತು. ಸೊ ಚೆಕ್ ಮಾಡಿ ನೋಡಿಸಿ ಅಂತ. ಓ ಮಹೇಶ್ ಬಂದ. ಕ್ರೇಜಿ. ರಕ್ಷಿತ್ ಅವರೇ ಶಾಕ್ ಆಗೋದ್ರು. ಕ್ರೇಜಿ ಅನ್ಎಕ್ಸ್ಪೆಕ್ಟೆಡ್ ಫ್ಲೈಬ್ ಅದು. ನೀವೇನಾದರೂ ಅಂದ್ಕೊಳ್ಳಿ, ವೈಟ್ ಕಲರ್ ಹಯಾಬುಸಾಗೆ ಪ್ಯೂಗ್ ವಿತ್ ಬ್ರಾಕ್ಸ್ ಇದೆಯಲ್ಲ, ಕ್ರೇಜಿ ಕಾಂಬಿನೇಷನು. ಆ ಲುಕ್ಕೇ ಮಸ್ತಾಗಿರುತ್ತೆ ವೈಟ್ ಕಲರ್ ಗಾಡಿಗೆ. ಓಕೆ, ಕೋಮಲ್ ಗಾರ್ಡನ್ ಬಂತು. ನೀಲಾಕ್ಬಿಡೋಣ. ಹೆವಿ ಫನ್ ಇತ್ತಪ್ಪ 13 kilometers ಆದ್ರೂ. ಕ್ರೇಜಿ. ನೀನು ಓದಲ್ಲ ಎಂಥ ಪಾಪ್ಸ್ ಇತ್ತು ಗೊತ್ತಾ, ತಲೆನೇ ಕೆಟ್ಟೋಯ್ತು. ಏನೋ ಸ್ಮೆಲ್ಲಲ್ಲ, ಟಯರ್ ಸ್ಮೆಲ್ ಏನೋ. ಓಹೋ. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಿಡೋಣ. ತಿಂದ್ಮೇಲೆ ಹಿಡಿತಾನೆ ಏನ ಅರ್ಧ ತಿಂದ್ಮೇಲೆ ಹಿಡಿತಾನೆ ಅಂದೆ. ಏನು ಅರ್ಧ ತಿಂದ್ಮೇಲೆ? ಊಟ. ಏನು ಊಟ? ಏನು ಚೆನ್ನಾಯ್ತಾ ಊಟ? ನೀನು ಹೇಳು. ಚೆನ್ನಾಯ್ತೇನೋ ಹೇಳು. ರಿವ್ಯೂ ಕೊಡ. ಹೇಳಿ ನೀನೆ, ಅಜ್ಜಿ ಮಾತಾಡ್ದಲ್ಲ. ಏನು ಹೇಳು ಮಹೇಶ್, ನೀನು ನಗೀತಾ ಇದೆಯಾ? ಓಕೆ, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಓಡ್ತಾ ಇದ್ದೀರಿ. ನಮಸ್ಕಾರ ನಮಸ್ಕಾರ.
ಇವಾಗ ಬ್ರಾಕ್ಸ್ ಓಡಿಸೋ ಟೈಮ್ ಬಂದಿದೆ. ಆಹಾ. ಸೊ ಎಸ್, ಫೈನಲಿ ರಕ್ಷಿತ್ ಅವ್ರ ಗಾಡಿನ ಓಡಿಸ್ತಾ ಇದ್ದೀರಿ. ಇದರಲ್ಲಿ ಫುಲ್ ಸಿಸ್ಟಮ್ ಆ್ಯರೋ ಇದೆ. 2025 ವೆಹಿಕಲ್ಲು ಪ್ಯೂಗಿದೆ. ಸೊ ಮೇನ್ ರೀಸನ್ ನಾನು ನೋಡಿಸ್ಬೇಕಾಗಿದ್ದು ಪ್ಯೂಗೆ. ಸೊ ಅವ್ರನ್ನ ಕೇಳಿದೆ ಹೆಂಗಿದೇನು ಇತ್ತು ಅಂದಕ್ಕೆ ನನ್ನ ಗಾಡಿನ ಇದೆಯಲ್ಲ ಓಡಿಸ್ ನೋಡಿ ಅಂದರು. ಸೊ ಎಸ್, ಬನ್ನಿ ನಿಮಗೊಂದು ಕೋಲ್ಡ್ ಸ್ಟಾರ್ಟ್ ತೋರಿಸ್ಬಿಡ್ತೀನಿ. ಕೋಲ್ಡ್ ಏನಿಲ್ಲ, ವಾಮ್ ಇದೆ. ಕ್ರಿಸ್ಪಿ ಸೌಂಡ್ ಅಲ್ವಾ, ಅದು ಆ ಪೆಂಟಾ ಕಾರ್ಬನ್ ಲುಕ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಿದೆ. ಚೂರು ರೆವ್ ಮಾಡ್ತೀನಿ ನೋಡಿ. ಬಾ ಬನ್ನಿ ಓಡಿಸ್ ನೋಡೋಣ ಹೆಂಗಿದೆ ಅಂತ. ಅದರ ಕಾಪಾಡಪ್ಪ. ಟ್ರ್ಯಾಕ್ಷನ್ 1 ಇದೆಯಾ? ಟ್ರ್ಯಾಕ್ಷನ್ 1 ಓ ಹಾಂ ಹಾಂ. ಓಹೋ ಕ್ರೇಜಿ ಪಾಪ್ಸ್ ಇದೆ. ಹೋಗಿ ಕ್ರೇಜಿ ಆಗಿದೆ ಅಲ್ವಾ ಶಿಫ್ಟು. ಇನಿಷಿಯಲ್ ಅಂತೂ ಸಕ್ಕತ್ತಾಗಿದೆ. ಡೌನ್ ಶಿಫ್ಟಲ್ಲೂ ಕ್ರೇಜ್ ಆಗಿದೆ. ಹೋಗಿ ಪಾಪ್ಸ್ ಹಂಗೆ ಕಿತ್ಕೊಂಡ್ಬರುತ್ತೆ ಡೌನ್ ಶಿಫ್ಟಲ್ಲೂ. ಹೋಗಿ ಸ್ಪೀಡ್ಗೆ ವೈಸರೇ ಮುಚ್ಕೊಂಡ್ಬಿಡ್ತು. ಹೋಗಿ ವೈಸರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಅಲ್ಟಿಮೇಟ್. ಹೋಗಿ ಫುಲ್ ಸಿಸ್ಟಮ್. ನಾನು Z900 ಓಡಿಸ್ದಾಗೆ ಒಂಥರ ಫನ್ ಇತ್ತು ಅಂದರೆ, ಈ 1300cc ಬೈಕ್ ಓಡಿಸೋಕ್ಕೆ ಒಂದು ಮಜಾ. ಆ ಪಾಪ್ಸ್ ಬರುತ್ತಲ್ಲ, ಮೈಯೆಲ್ಲ ಕಟ್ ಅನ್ನತ್ತೆ ಒಂದು ಸೆಕೆಂಡು. ಅಲ್ಟಿಮೇಟ್. ಹೋಗಿ ನಿಜವಾಗ್ಲು ಪಾಪ್ಸ್ ಅಷ್ಟೇ ಹೆವಿ ಇದೆ. ಆ ತಾರ್ ಅಂಕಲ್ ಆಚೆ ಕಡೆ ಕೈ ಇಟ್ಕೊಂಡಿದ್ರು, ಕರೆಕ್ಟಾಗಿ ಕಿಟಕಿಯಲ್ಲಿ ಟಪ್ ಅಂತ ಬಂದೋಗಿ. ನಿಜವಾಗ್ಲು ಅಲ್ಟಿಮೇಟ್. ಅದರಲ್ಲಿ ಮೇನ್ ಥಿಂಗ್ ಏನು ಅಂತಂದರೆ ವೇಟ್ ಡಿಫ್ರೆನ್ಸು. ಆಲ್ಮೋಸ್ಟ್ ಆಲ್ ನಿಮಗೆ 16 to 20 kg ರಿಡಕ್ಷನ್ ಆಗುತ್ತೆ. ಅದರಲ್ಲಿ ಫ್ಲಿಕ್ ಮಾಡೋಕ್ಕೆ ಸಕ್ಕದಾಗಿದೆ ಗೊತ್ತಾ. ನನಗೆ ಮಹೇಶ್ ಹೇಳ್ತಾ ಇದ್ದ ಅಷ್ಟೇ, ಸಕ್ಕದಾಗಿದೆ. ರೆಸ್ಪಾನ್ಸ್ ಅಂತೂ ಅಮೇಝಿಂಗ್ ಲಿಟ್ರಲಿ. ಲೋ RPMs ಎಲ್ಲ ಸಕ್ಕತ್ತಾಗಿದೆ. ಪಾಪ್ರು ಚೆಚ್ಚಲಾಡ್ಕೊಂಡು ಬಂದ್ಬಿಟ್ಟು ಹೋಗಿ ಎಲ್ಲರೂ ಹಿಂದೆ ಉಳ್ಕೊಂಡಿದ್ದಾರೆ. ಆದರೆ ಸ್ವಲ್ಪ ಗೇರ್ ಶಿಫ್ಟಿಂಗಲ್ಲಿ ಲ್ಯಾಗ್ ಇದೆ.
ಅದು ಏನು ಮಾಡೋಕ್ಕಾಗಲ್ಲ. ಟ್ಯೂನು ಅದು ಇದು ಮಾಡಿಸಿದ್ರೆ ಅವಾಗ ಕಡಿಮೆ ಆಗುತ್ತೆ. ಹೆವಿ ಫನ್ ಹೋಗಿ. ಕ್ರಿಸ್ಪಿ ಶಿಫ್ಟ್ ನಿಜವಾಗ್ಲು. ಅದೆಲ್ಲ ಪಾಪ್ಸ್ ಬರುತ್ತಲ್ಲ, ಅಲ್ಟಿಮೇಟ್. ಅಲ್ಲಿ ನೋಡಿ 200 ಹೋಗೋದು ಗೊತ್ತೇ ಆಗಲ್ಲ. ಕ್ರೇಜಿ ಮಿಷಿನ್ ನಿಜವಾಗ್ಲು. ಬ್ರಾಕ್ಸ್ ಹಾಕ್ಸಿದಾದ್ಮೇಲೆ ನೋ ವರ್ಡ್, ಸ್ಪೀಚ್ಲೆಸ್ ನಾನು. ಕ್ರೇಜಿ ಸ್ಲಿಪ್ ಆಯ್ತು ಹೋಗಿ ಇವಾಗ. ಮಾಮನ್ಗೆ ಫ್ಲೈ ಬೈ. ಏನಾಯ್ತಪ್ಪ? ಏನು ಹೋಗಿ ಬರೋ ಗಾಡಿಗಳೆಲ್ಲ ನನ್ನೇ ನೋಡ್ತಿದ್ದಾರೆ ಹೋಗಿ. ಅಮೇಜಿಂಗ್ ಲಿಟ್ರಲಿ. ಹೇಳ್ಬೇಕಂದ್ರೆ ಇವ್ರದ್ದು ಟ್ರ್ಯಾಕ್ಷನಲ್ಲಿ ಹೆವಿ ಲೋ ಇದೆ. ಅದಕ್ಕೊಂಚೂರು ಯೋಚನೆ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಈ ಸೆಟ್ಟಿಂಗ್ಸಲ್ಲಿ ಇದುವರೆಗೆ ಓಡಿಸಿಲ್ಲ. ನಂದು ಟ್ರ್ಯಾಕ್ಷನ್ ಎಲ್ಲ 5 ಏನೋ ಬರುತ್ತೆ. ನಾನಂತೂ ಗಾಡಿ ಎದ್ದಾಗಿಂದ ರೆಕಾರ್ಡೇ ಆಫ್ ಮಾಡಿಲ್ಲ. ಹೆವಿ ಫನ್ ಇದೆ. ಹೆಂಗೆ ಆಫ್ ಮಾಡಲಿ? ಯಾವ ಮೂಮೆಂಟಲ್ಲಿ ಯಾವ ಥರ ಪಾಕ್ಸ್ ಬರುತ್ತೋ ಏನೋ ಯಾವನೋ ಗೊತ್ತು. ನಿಜವಾಗ್ಲೂ ನನ್ನ ಗಾಡಿಗೆ ಏನಾದರೂ ಹಾಕಿಸ್ಬಿಟ್ರೆ ಕ್ಯಾಮ್ರಾ ಸ್ಟೋರೇಜ್ ಅಂತೂ ತುಂಬ ಕೊಟ್ಟಿರುತ್ತೆ. ಹೆವಿ ಟಾಪ್ ನಿಜವಾಗ್ಲು. ಇಟ್ಸ್ ಲೈಕ್ ಡ್ರೈವಿಂಗ್ ಅ ಡಿಫ್ರೆಂಟ್ ಮಿಷಿನ್. ಕಾರ್ನರಿಂಗ್ ತಗೊಳಕ್ಕೂ ಅಷ್ಟೇ ಈಸಿಯಾಗಿದೆ. ಅಪ್ಪ ಬಾಯಿಗೆ ಬಂದ್ಬಿಟ್ಟ ಅಂಕಲ್ ಇವಾಗ. ಕ್ರೇಜಿ ಬೈಕ್ ಹೋಗಿ ನೋಡಿ. ಮುಂದೆ 3 Hayabusa ಇದೆ. 3 Hayabusagಳೆಲ್ಲ ಅವ್ರವ್ರ ಗಾಡಿಗಳೆಲ್ಲ ಅವ್ರವ್ರಿಲ್ಲ. ಮಹೇಶ್ ಗಾಡಿಯಲ್ಲಿ ರಕ್ಷಿತ್ ಅವ್ರು ಇದ್ದಾರೆ, ರಕ್ಷಿತ್ ಅವ್ರ ಗಾಡಿಯಲ್ಲಿ ನಾನಿದ್ದೀನಿ, ನನ್ನ ಗಾಡಿಯಲ್ಲಿ ಮಹೇಶ್ ಇದ್ದಾನೆ. ಅದ್ರಲ್ಲಿ ಆಲ್ಮೋಸ್ಟ್ ಆಲ್ ನನಗೆ ಈ ಎಕ್ಸಾಸ್ಟ್ ಟ್ಯಾಕ್ಸಿ ಅಂತ ಇದ್ರೆ ನೋಡೋಣ. ಇದು ತುಂಬ ಲೋಡ್ ಆಯಿತು ನನ್ನ ಪ್ರಿಫರೆನ್ಸ್ಗೆ. ನಿಜವಾಗ್ಲೂ ಅಕ್ಕಪಕ್ಕ ಕಾರು ಗಾಡಿಯವ್ರಿಗಂತೂ
ಹೆವಿ ಶಿಫ್ಟ್ಗಳು ಕೇಳ್ತಿರುತ್ತೆ. ಅವ್ರು ಕರೆಕ್ಟಾಗಿ ಅವ್ರ ಹತ್ರನೇ ಹೋದಾಗೆ ಶಿಫ್ಟ್ ಹೋಗುತ್ತೆ. ಬ್ರಾಕ್ಸು ಏನೋ ಅಂದ್ಕೊಂಡಿದ್ದೆ, ಬಟ್ ಅದೇ ಇದೇನಾದ್ರೂ ಹಾಕಿದ್ರೆ ವೀಕೆಂಡಿಗೆ ಮಾತ್ರ ಎತ್ತಬೇಕು. ಇಲ್ಲ ಅಂದರೆ ಇದಕ್ಕೆ ಡಿ ಪಿ ಕಿಲ್ಲರ್ ತೊಗೊಂಡು ಓಡಾಡ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಬಾಬಾ ಏನು ಪಾಪ್ ಸಿಂಕ್ ಕಿತ್ಕೊಂಬರ್ತಾಯಿದ್ದ. ಹೆವಿನಪ್ಪ ಈ ಗಾಡಿ. ಅಮೇಝಿಂಗ್ ವೆಹಿಕಲ್, ನೋ ವರ್ಡ್ಸ್. ಒಂದು ಕಡೆ ಬ್ರೇಕ್ ಹಿಡ್ದಾಗ ಇದಾಗೋಯ್ತಲ್ವ, ನೋಡಿಲ್ವಾ? ಹೆವಿ ಫನ್ ಇತ್ತು, ಸಾಕಾಗಿದೆ. ಲೈಟು ಕಾರ್ನರಲ್ಲಿ ಸಕ್ಕದಾಗಿ ತೊಗೊಂಬದು ಗೊತ್ತಾ? ಇದ್ರಲ್ಲಿ ಅಂದ್ರೆ ಹಿಂಗೆ ಎತ್ತಿ ಹಿಂಗೆ ಇಡಿಸ್ಬೇಕು. ಸಕ್ಕದಾಗಿದೆ ನಿಜವಾಗ್ಲು. ಇವಾಗ ನೋಡಿದ್ರೆ ಹೆಂಗ್ ಬಂತು, ಸಕ್ಕದಾಗಿದೆ ನಿಜವಾಗ್ಲು. ಥ್ಯಾಂಕ್ ಯು ಸೋ ಮಚ್ ಒಂದಾಗೆ ನನಗೆ ಗಾಡಿ ಕೊಟ್ಟಿದ್ದಕ್ಕೆ. ಸಾಕಾಗಿದೆ. ನಾನು ವೈಸರ್ದು ಯೋಚನೆನೇ ಮಾಡಿಲ್ಲ. ಅದೇ ವೈಸರ್ ಸಕ್ಕದಾಗಿದೆ. ಹೆವಿ ಫನ್ನು. ನಂದು 2-3 ಕಡೆ ಸ್ಕಿಡ್ ಆಯಿತು, ಹಿಡಿತಾನೆ ಇಲ್ಲ. ನನ್ಗೆ ಭಯನೇ ಆಗೋಯ್ತು ಒಂದು ಸೆಕೆಂಡು. ಆದರೂ ಸಕ್ಕದಾಗಿತ್ತು ಮಹೇಶ್. ದಟ್ಸ್ ಪೆಂಟಕಾರ್ಬನ್ ಟು ಆಲ್ ಗಾಯ್ಸ್. ಬ್ರಾಕ್ಸ್ ಎಕ್ಸಾಸ್ಟ್ದು ಈ ಥರ ಇತ್ತು. ನಿಮಗೆಲ್ಲ ಏನು ಅನ್ನಿಸ್ತು ಅಂತೇಳಿ. ನನಗಂತೂ ಸಕ್ಕದಾಗಿ ಇಷ್ಟ ಆಯಿತು ನಿಜವಾಗ್ಲೂ. ನೀವೇನಾದ್ರೂ ಬ್ರಾಕ್ಸೇನೆ. ಹಯಾಬುಸಾಗಂತೂ ಮೇಡ್ ಫಾರ್ ಈಚ್ ಅದರ್. ನನಗಂತೂ ಇವತ್ತಿನ ವಿಡಿಯೋ ಸಾಕಾದಾಯಿತು. ರೈಡು ಅಲ್ಟಿಮೇಟ್ ಆಗಿತ್ತು. ಬ್ರಾಕ್ಸ್ ಎಕ್ಸಾಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಹೋಗಿ ಬ್ಯಾಕ್ ಆನ್ ಮಹೇಶ್ ವೆಹಿಕಲ್. ಹೊಟ್ಟೆ ಎಲ್ಲ ತಿರುಗಿಸ್ತಿದ್ಯಪ್ಪ ಗಾಡಿ ಓಡಿಸಿ. ಮತ್ತೆ ಸ್ಟಾಕ್ ವೆಹಿಕಲ್ಗೆ ಬಂದಲ್ಲ, ಹೆವಿ ವೇಟ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಐ ನೋ ಫಾರ್ ಶೋರ್ ಅವ್ರು ಅದಕ್ಕೆ ಕಾಯ್ತಾ ಇರ್ತಾರೆ ಒಂದು ಫ್ಲೈಬೈ ಕೊಡೋಣ ಅಂತ. ಬ್ರಾಕ್ಸ್ ಹಯಾಬುಸ ಸಾಕಾದಾಗಿತ್ತು ಓಡಿಸೋದಕ್ಕಂತೂ. ನಿಮಗೆಲ್ಲ ಏನು ಅನ್ನಿಸುತ್ತೆ ಅಂತ ಹೇಳಿ. ನಾನು ಇನ್ನೂ ಒಂದು 2-3 ಎಕ್ಸಾಸ್ಟು ಟ್ರೈ ಮಾಡಬೇಕಂತ ಇದ್ದೀನಿ, ನೋಡೋಣ. ನಾವು 2000 ಸಬ್ಸ್ಕ್ರೈಬರ್ ದಾಟೋದಕ್ಕಿಂತ ಮುಂಚೆ ಫಸ್ಟ್ ಆ ಗಾಡಿನ ಓಡಿಸಿ ನೋಡಿ. ಇಲ್ಲಾಂದರೆ ಅವ್ರು ನಮ್ಮ ಜೊತೇಲಿ ರೈಡ್ ಬಂದರೂ ಸಾಕು, ನೀಟಾಗಿ ಗೊತ್ತಾಗ್ಬಿಡುತ್ತೆ. ಆವಾಗ ಒಂದು ಪ್ರಾಪರ್ ಡಿಸಿಷನ್ ತೊಗೊಬೋದು. ಇನ್ನು ವಿಡಿಯೋ ಇಷ್ಟೇ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳಿ. ನಾನು ಇನ್ಸ್ಟಾಗ್ರಾಮ್ನೆಲ್ಲ ಫಾಲೋ ಮಾಡ್ಕೊಳ್ಳಿ, ಅದರಲ್ಲಿ ಒಳ್ಳೊಳ್ಳೆ ರೀಲ್ಸು ಎಲ್ಲ ಬಿಡ್ತಾಯಿದ್ದೀನಿ. ಮತ್ತು ಗಾರ್ಡಿಯನ್ ಬೆಲ್ ಬಗ್ಗೆನೂ ಅದರಲ್ಲೇ ಹಾಕ್ತೀನಿ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, see you soon in the next video. Bye.